ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತಿನ ಕ್ಲಾಸು ನಾನು 5 ಲೆಟರ್ಸ್ ವರ್ಡ್ಸ್ ತಗೊಂಡಿದ್ದೀನಿ. ಅದರಲ್ಲಿ ನಾನು 11 to 15 ಸೆಂಟೆನ್ಸನ್ನು ಫಾರ್ಮ್ ಮಾಡಿ ಅದಕ್ಕೆ ಕನ್ನಡ ಅನುವಾದ ಕೊಟ್ಟಿದ್ದೀನಿ. ಓಕೆನಾ? ಮತ್ತು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಆಮೇಲೆ ನಿಮ್ಗೆ ಏನಾದ್ರು ಈ ಥರ ಅಲ್ಲ, ಈ ಥರ ಟಾಪಿಕ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಬನ್ನಿ ನೋಡೋಣ ಯಾವ ರೀತಿ. ಹಾಯ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತೀನಿ. ನಾನು ಹೇಮಾ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವುದು ಆ 4 ಲೆಟರ್ ವರ್ಡ್ ನಾವು ವಾಟ್ ನೋಡಿದ್ದೀವಿ ಅಲ್ವಾ? ವಾಟಲ್ಲಿ ವಿಭಿನ್ನವಾಗಿ ನಾವು ನೋಡಿದ್ವಿ. ಇವತ್ತು ವೇರ್ ತಗೊಂಡಿದ್ದೀವಿ. ವೇರ್, WHERE. ಅಷ್ಟೇ, ವೇರಲ್ಲೂ ಅಷ್ಟೇ ಈ 4ರಿಂದ 5 ಪದದ ವರ್ಡಲ್ಲಿ ಅಕ್ಷರಗಳಲ್ಲಿ you can form a lot of sentences. In that, the first one will be in, like, around, between, behind, under, towards, so for, from, above, ಮತ್ತೆ ಬೈ. ಸೊ ಅವತ್ತು ನಾವು ನೋಡಿದ್ದು ಅಂದರೆ 2 days ಬಿಫೋರ್ ಕ್ಲಾಸಲ್ಲಿ ನಾನು ನೋಡಿದ್ದು ವಾಟ್. ವಾಟ್ ಅನ್ನೋ ಪದ 4 ಅಕ್ಷರದ ಪದ. ಯು ಕೆನ್ ಮೇಕ್ ಎ ಲಾಟ್ ಆಫ್ ಸೆಂಟೆನ್ಸಸ್ ವಿತ್ ಪ್ರೂಫ್. ಅಂದರೆ ಇಲ್ಲಿ ನಾನು ಸೆಂಟೆನ್ಸಸ್ ಹೇಳ್ಕೊಡ್ತಾ ಇದ್ದೀನಿ. ವಿತೌಟ್ ಪ್ರೂಫ್ ಆಲ್ಸೋ ಯು ಕೆನ್ ಮೇಕ್ ಲಾಟ್ ಆಫ್ ಸೆಂಟೆನ್ಸಸ್. ಓಕೆ, ಆ ನಿಟ್ಟಿನಲ್ಲಿ ಐ ಆಮ್ ಟೇಕಿಂಗ್ ಯು 5 ಲೆಟರ್ ವರ್ಡ್, ದಟ್ ಇಸ್ WHERE. ಕನ್ಫ್ಯೂಸ್ ಆಗಬೇಡಿ. WHEREಗೂ WERE. ಓಕೆನಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ವೇರ್, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ಸೊ ಮೂವಿಂಗ್ ಆನ್ ಟು ದಿಸ್ ಕ್ಲಾಸ್, ವೇರ್. ಸೊ ವೇರಲ್ಲಿ ಎಷ್ಟೊಂದು ಸೆಂಟೆನ್ಸಸ್ ಮಾಡಬೇಕು ಅಲ್ವಾ ನಾವಿಲ್ಲಿ? ಇನ್ನು, ಲೈಕ್, ಅರೌಂಡು, ಬಿಟ್ವೀನ್. ಅದರಲ್ಲಿ ಫಸ್ಟ್ ಒನ್, ವೇರ್ ಇಸ್ ದಿ ಕ್ಲಾಸ್ ಇಸ್ ದಿ ಲೈಕ್. ಓಕೆ, ವೇರ್ ಇನ್ ದ ಕ್ಲಾಸ್ ಇಸ್ ಯೋರ್ ಸೀಟ್. ವೇರ್ ಇನ್ ದ ಕ್ಲಾಸ್ ಇಸ್ ಯೋರ್ ಸೀಟ್. Where in the class? Where around is your office? Where around is your office? Where there was a gap between the 2 bricks. Where there was a gap between the 2 bricks. Where is the cinema behind your office? Where is the cinema behind your office? Where is the underpass near your house? Where is the underpass near your house? Where is the railway station towards your house? Where there is a railway station towards your house. Okay. Where far is your home from the office? Where far is your home from your office? Next. ಇಲ್ಲಿ ಕೆಲವೊಂದು ಪದಗಳಿಗೆ ನಾನು ಸೆಂಟೆನ್ಸಸ್ ಬರೀತೀನಿ. ಓಕೆನಾ? ನೆಕ್ಸ್ಟ್, ವೇರ್ ಅಬೋವ್ ದ ಹೋಟೆಲ್ there is a cinema hall. Where above the hotel there is a cinema hall. Whereby you stand. Whereby you stand. Where you like my. Next, where you look like my cousin. Where you look like my cousin. Right? Next, where from your house is the cinema hall? Is there? Where from your house is the cinema hall? ಒಳಗೆ, ಹಾಗೆ, ಅರೌಂಡ್ ಇಸ್ ಸುತ್ತ, ನಡುವೆ, ಬಿಹೈಂಡ್ ಹಿಂದೆ, ಅಂಡರ್ ಕೆಳಗೆ, ಕಡೆಗೆ, ಫಾರ್ ಗೋಸ್ಕರ, ಇಂದ, ಮೇಲೆ, ಮೂಲಕ. ಸೊ ಇನ್ನಂದ್ರೆ ಒಳಗೆ, ಲೈಕ್, ಹಾಗೆ, ಅರೌಂಡ್ ಸುತ್ತ, ಬಿಟ್ವೀನ್ ನಡುವೆ, ಬಿಹೈಂಡ್ ಹಿಂದೆ, ಅಂಡರ್ ಕೆಳಗೆ, ಟುವರ್ಡ್ಸ್ ಕಡೆಗೆ, ಫಾರ್ ಗೋಸ್ಕರ, ಫ್ರಮ್ ಇಂದ, ಅಬೋವ್ ಮೇಲೆ, ಬೈ ಮೂಲಕ. ಸೊ ವೇರಿಂದ ನಾವು ಇಷ್ಟು ಸೆಂಟೆನ್ಸಸ್ನ ವಿತ್ ಪ್ರೂಫ್ ವಿ ಕ್ಯಾನ್ ಡೂ ಇಟ್. ಅಂದರೆ ವಿತೌಟ್ ಪ್ರೂಫ್, ವಿತೌಟ್ ಎನಿಥಿಂಗ್ ಯು ಕ್ಯಾನ್ ಮೇಕ್ ಎ ಲಾಟ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತೀನಿ.
ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಹೇಮಾ ಹೋಗಲ್ಲ, ಎಲ್ಲರೂ ನಮಸ್ಕಾರ. ನೋಡಿದ್ರೆ ಇವತ್ತಿನ ಕ್ಲಾಸು ಡಿಫ್ರೆಂಟ್ ರೈಟ್. 5 letters word are picked with 11 to 15 sentences. ಓಕೆನಾ? ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ, ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಯೋರ್ ಡೌಟ್ಸ್ ಅಂತ ಹೇಳ್ತಾ ಹೋಗಬಲ್ಲ. ನಾನು ಹೇಮಾ, ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಹೇಳ್ತಾ, ಜೈ ಕರ್ನಾಟಕ.